ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನನ್ನ ಮಗನಿಗೆ 10 ತಿಂಗಳು ಕಂಪ್ಲೀಟ್ ಆಗ್ತಾಯಿದ್ದೆ. ಅದಕ್ಕೋಸ್ಕರ ಇವತ್ತು ಫೋಟೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರ ದೊಡ್ಡಮ್ಮ ಬೆಂಗಳೂರಿಂದ ಬಂದಿದ್ರಲ್ಲ, ಇವತ್ತು ಹೊರಟಿದ್ದಾರೆ. ಮತ್ತು ಒಂದು ಬೇಬಿ ಫುಡ್ ರೆಸಿಪಿನ ಶೇರ್ ಮಾಡಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಪಾಪುಗೆ ಬೆಳಗ್ಗೆ ತಿಂಡಿಗೆ ಅಂತ ಒಂದು ಸಣ್ಣ ಚಮಚ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಚಮಚ ಬೀಟ್ರೋಟ್ನ ತುರಿದಿಟ್ಕೊಂಡು ಒಂದು 1/4 ಚಮಚ ತುಪ್ಪ ಹಾಕಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ನಂತರ ಇದಕ್ಕೆ 1.5 ಟೀ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ 2.5 ಚಮಚದಷ್ಟು ರವೆನ ಸೇರಿಸ್ಕೊಂಡು ಒಂದು ಸಣ್ಣ ಚಮಚದಲ್ಲಿ 2.5 ಚಮಚದಷ್ಟು ರವೆನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಜಾಸ್ತಿ ಅನ್ನಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮೃದುವಾಗಿ ಸಾಫ್ಟಾಗಿ ಬೇಯುತ್ತಲ್ಲ, ಮಕ್ಕಳಿಗೆ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನಿಧಾನವಾಗಿ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಂತರ ಮುಚ್ಚಳ ಮುಚ್ಚಿ ಅರಳೋದಕ್ಕೆ ಬಿಡಬೇಕು. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಬಾದಾಮಿ, ಗೋಡಂಬಿನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಇನ್ನು ನಮ್ಮ ಅಕ್ಕ ತಿಂಡಿ ತಿಂದು ಟೀ ಕುಡಿದು ಬೆಂಗಳೂರಿಗೆ ಹೊರಟಿದ್ದಾರೆ. ನಮ್ಮ ಅಕ್ಕ ಹೋಗ್ತಿದ್ದಾರೆ ಅಂತ ನಮ್ಮ ಪಾಪು ಬೇಜಾರಲ್ಲಿದ್ದಾನೆ ನೋಡಿ. ಬಾಯ್ ಜೈವಿಕ್, ಬಾಯ್ ಬಾಯ್ ಮಾಡುವ, ಬಾಯ್ ದೊಡ್ಡಮ್ಮ, ಬಾಯ್ ಮಾಡಿ, ಬಾಯ್ ಮಾಡುವ ಮಾಡು ಬತ್ತ ಮುದ್ದು. ಅಕ್ಕ ಕರ್ಕೊಂಬ, ಅಕ್ಕನ ಬಾಯ್ ಬಾಯ್, ಅಕ್ಕನ ಕರ್ಕೊಂಬತ್ತೀನಿ ನೀನು, ಅಕ್ಕನ ಕರ್ಕೊಂಬತ್ತೀನಿ ನೀನೆ. ಜೈ, ಅಕ್ಕನ ಕರ್ಕೊಂಬತ್ತೀನಿ ಆಯ್ತಾ ಸ್ಕೂಲಿಂದ. ಬಾಯ್, ಟಾಟಾ ಮಾಡುವ, ಬಾಯ್ ಜೈ, ಟಾಟಾ ಮಾಡು. ನೀವು ಹೋಯ್ತಿದ್ದೀರಾ ಅಂತ ಮಾಡ್ತಾ ಇಲ್ಲ ಅವನು. ಅವ್ರು ದೊಡ್ಡಮ್ಮ ಹೋಗ್ತಿದ್ದಾರೆ ಅಂತ ಪಾಪು ತುಂಬ ಬೇಜಾರಾಗಿದ್ದ. ಇನ್ನು ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಒಂದು ಥೀಮ್ನ ರೆಡಿ ಮಾಡ್ಕೊಂಡಿದ್ದೆ. ಇದು ಬಂದು ಬೇರೆ ಕಾನ್ಸೆಪ್ಟಿಗೋಸ್ಕರ ತರಿಸಿದ್ದು ಪಾರ್ಸಲು, ಆದರೆ ಈ ರೀತಿ 10 ಮಂತ್ ಫೋಟೋ ಶೂಟ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಪಾಪು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಮುಂಚೆನೇ ತರಿಸಿಟ್ಕೊಂಡಿದ್ದೆ. 8 ತಿಂಗಳಾದಮೇಲೆ ನಮ್ಮ ಪಾಪುಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ, 9 ತಿಂಗಳಿಗೆ ಫೋಟೋಶೂಟಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ, ಅಥವಾ ಟೀತಿಂಗ್ ಕಾನ್ಸೆಪ್ಟು ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ತರಿಸಿದ್ದೆ. ಆದರೆ ಫೋಟೋಗೆ ವಿಡಿಯೋಗೆ ಮಾತ್ರ ಹಲ್ಲು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಜಾಸ್ತಿ ಬಂದಮೇಲೆ ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ಮಡಗಿದ್ದೆ. ಈಗ 10 ಮಂತ್ಸ್ ಆಗಿದೆಯಲ್ಲ, ಇವಾಗ ಹಲ್ಲು ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಎರಡು ಒಂದೇ ಥೀಮಲ್ಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಸಿಗಲ್ಲ, ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಅದಕ್ಕೆ. ಪಾರ್ಸಲಲ್ಲಿ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದರೆ, ಐ ಗಾಟ್ ಮೈ ಫಸ್ಟ್ ಟೀತ್ ಅಂತ ಕೊಟ್ಟಿದ್ದಾರೆ. ಮತ್ತು ಒಂದು 10 ಟೂತ್ ಪಿಕ್ ಹಲ್ಲಿಂದ ಚಿತ್ರ ಕೊಟ್ಟಿದ್ದಾರೆ. ಹಾಗೆ ಬಲೂನ್ ಕೊಟ್ಟಿದ್ದರು, ವೈಟು ಮತ್ತು ಬ್ಲೂ ಇದರಲ್ಲಿ ಬಲೂನ್ ಕೊಟ್ಟಿದ್ದರು. ಫೋಟೋಶೂಟ್ಗೆ ಅಂತ ಎಲ್ಲ ಐಟಮ್ನು ತೆಗೆದಿಟ್ಕೊತಾ ಇದ್ದೆ. ಅಷ್ಟರಲ್ಲಿ ಪಾಪು ಹಠ ಮಾಡ್ತಾ ಇದ್ದ, ಎತ್ಕೊಳ್ಳಿ ಅಂತ. ನಮ್ಮಮ್ಮ ಸಮಾಧಾನ ಮಾಡ್ತಾಯಿದ್ರು. ಇನ್ನೆಲ್ಲ ಎತ್ತಿಟ್ಕೊಂಡು ನಮ್ಮ ಚಿಕ್ಕಪ್ಪರ ಮನೆಗೆ ಹೋದೋ. ಇನ್ನು ಇವರು ನಮ್ಮ ಪಾಪುಗೆ ಫೇವ್ರೇಟ್ ಅತ್ತೆ. ಈ ರೀತಿ ನನಗೆ ಫೋಟೋಶೂಟ್ ತೆಗೆಯೋದಕ್ಕೆ ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಒಂದು ಫೋಟೋಶೂಟ್ಗೂ ಇವರೇ ಹೆಲ್ಪ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಐಡಿಯಾ ಓಡಿಸಿ ಮಾಡಿಕೊಡ್ತಾರೆ. ಇನ್ನು ಅವ್ರು ದೊಡ್ಡಮ್ಮ ತಂದಿದ್ರಲ್ಲ ಬಟ್ಟೆ, ಅದನ್ನೇ ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಇನ್ನು ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಮನೆಗೆ ಬಂದು ಅಮ್ಮ ಬಿಸಿನೀರು ಮತ್ತು ಟೀ ಕಾಯಿಸ್ಕೊಟ್ಟಿದ್ರು. ಬಿಸಿನೀರು ಕುಡಿದು ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಾಪು ಆಟಾಡೋಕೆ ಬಿಟ್ಟಿದ್ವಲ್ಲ, ನಮ್ಮಮ್ಮ ಹೂ ಕಟ್ತಿದ್ರಲ್ಲ ಅಲ್ಲೋಗಿ ಕೀಟ್ಲೆ ಮಾಡ್ತಾ ಇದ್ದ. ಹೂ ಕಟ್ಟೋಕ್ಕೆ ಬಿಡ್ತಿರ್ಲಿಲ್ಲ, ಇನ್ನೆಲ್ಲಿ ನಾನು ಟೀ ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಮ್ಮಮ್ಮ ಎತ್ಕೊಂಡು ಆಟಾಡಿಸ್ತೀನಿ, ನೀನು ಟೀ ಕುಡಿ ಅಂತ ಹೇಳಿದ್ರು. ನೀರು ಕುಡಿದು ಟೀ ಕುಡಿಯೋ ಅಷ್ಟೊತ್ತಿಗೆ ಇವನಿಗೆ ಇರೋಕ್ಕಾಗಲಿಲ್ಲ, ಅಷ್ಟೊಂದು ಹಠ ಮಾಡ್ತಾನೆ. ಇನ್ನು ನಮ್ಮಮ್ಮ ಆಟಾಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ತಲುಪಿದ ಮೇಲೆ ಕಾಲ್ ಮಾಡಿದ್ಲು. ಫೋಟೋ ತೆಗಿತಿದ್ವಲ್ಲ, ಮಾತಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಕಾಲ್ ಮಾಡಿದ್ದಾರೆ. ಅವರು ಕಾಲ್ ಮಾಡಿರೋದು ವಾಯ್ಸ್ ಕೇಳಿ ಪಾಪು ಹಠ ಮಾಡ್ತಾ ಇದ್ದಾನೆ, ದೊಡ್ಡಮ್ಮ ಬೇಕು ಅಂತ. ಏನೋ ಹೇಳೋಕ್ಕಾಗದೇ ಇದ್ರೂ ಆ ರೀತಿ ಹಠ ಮಾಡ್ತಾ ಇದ್ದ. ಅವನ್ನ ಡೈವರ್ಟ್ ಮಾಡೋದಕ್ಕೆ ದೇವರಿಗೆ ಕೈ ಮುಗಿ ಅಂತ ಹೇಳಿ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ. ನಮ್ಮ ಯುವಶ್ರೀ ನಾನು ಮಾತಾಡ್ತೀನಿ ಅಂತ ಬಂದಿದ್ಲು, ಅದಕ್ಕೆ ನಮ್ಮಮ್ಮ ಅವಳ ಜೊತೆ ಮಾತಾಡ್ತಾ ಇದ್ರು. ಅದೇನು ನೋಡ್ತಾ ಇದ್ದೀರಾ? ಯಾಕೆ ಗಿಡ ನೋಡಕ್ಕೆ? ಇನ್ನು ನಮ್ಮ ಅಕ್ಕ ಅವರು ಮನೆ ಚೇಂಜ್ ಮಾಡಿದ ಮೇಲೆ ನಾನು ಬೆಂಗಳೂರಿಗೆ ಹೋಗಿರಲಿಲ್ಲ, ಪ್ರೆಗ್ನೆಂಟ್ ಇದ್ನಲ್ಲ. ಇನ್ನು ನೆಕ್ಸ್ಟು ಡೆಲಿವರಿ ಆಯಿತು, ಬೆಂಗಳೂರಿಗೆ ಹೋಗಿಲ್ಲ. ಅದಕ್ಕೆ ಮನೆ ವಿಡಿಯೋದಲ್ಲೇ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ಲು. ಇನ್ನು ಇವತ್ತಿನ ಫೋಟೋಶೂಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ನಮಸ್ಕಾರ.